ಈಗ ಒಂದು ತಾಯಿಗೆ ಟ್ವಿನ್ಸ್ ಹುಡ್ದಂಗೆ ಲೆಕ್ಕ ಇದು ಆ್ಯಕ್ಚುಲಿ. ಈಗ ಮತ್ತೆ ಮರು ಬಿಡುಗಡೆ ಅಂತ ಅಂದರೆ ಮತ್ತೊಂದು ಕೂಸು ಹುಟ್ಟಿತು ಅಂತಾನೆ ಅರ್ಥ. ಸೊ ಹಾಗಾಗಿ ಈ ಕೂಸನ್ನು ಕೂಡ ನೀವು ನೋಡಲೇಬೇಕು. ಇಲ್ಲಿ ಇರುವಂಥ ಒಂದು ಫ್ಲೋ ಫಸ್ಟ್ ರಿಲೀಸಲ್ಲಿ ಏನು ಫ್ಲೋ ಕಟ್ ಆಗಿತ್ತು ಅಂತ ನಮಗನ್ನಿಸ್ತು. ಎಲ್ಲೋ ಒಂಚೂರು ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ಅಂತ ಅನ್ನಿಸ್ತು. ಈ ಕೂಸು ಅದನ್ನು ಕಂಪ್ಲೀಟ್ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಗೇನ್ ಐ ಎಮ್ ವೆರಿ, ಈಗಾಗಲೇ ಕವಿರಾಜ್ ಅವರು ಹೇಳಿದ್ರು ದ್ಯಾಟ್ ಯಾಕೆ ಕೆಲವು ಪಾತ್ರಗಳನ್ನ ಇಷ್ಟೇ ತೋರಿಸಿದೆ, ಸೀಮಿತವಾಗಿ ಇಟ್ಟಿದೆ, ಯಾಕೆ ನಮ್ಮ ಅತ್ಯಂತ ಬ್ಯೂಟಿ ಕ್ವೀನ್ ರಾಗಿಣಿಯವ್ರು ಬಂದರು ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಅದೆಲ್ಲದಕ್ಕೂ ಒಂದು ಫ್ಲೋ ಸಿಕ್ಕಿದೆ. ಒಂದು ಕಂಪ್ಲೀಟ್ ಮೂವಿ ಅನ್ನೋದೊಂದು ಇಲ್ಲಿ ಇವಾಗ ನಾವು ನೋಡೋಕ್ಕೆ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಆಗಲೇ ಶಿವಣ್ಣ ಅವರು ಹೇಳಿದ್ರು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಅಂತ. ಈಗ ನಾವು ಬೇಡ್ಕೊಳ್ಳೋದು ಅಷ್ಟೇ, ಕೇಳ್ಕೊಳ್ಳೋದು ಅಷ್ಟೇ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು, ಪ್ರೇಕ್ಷಕರ ಸಪೋರ್ಟು. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. OTT ಪ್ಲಾಟ್ಫಾರ್ಮಲ್ಲಿ ಬರುತ್ತೆ ಬಿಡು ಆಮೇಲೆ ಕೂತ್ಕೊಂಡು ನೋಡೋಣ ಅಂತ ದಯವಿಟ್ಟು ಕಾಯಬೇಡಿ. ದಯವಿಟ್ಟು ಸಿನಿಮಾಗೆ ಮತ್ತೆ ನಮ್ಮ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.